ಆ ತಾಯಿಗೆ ಸ್ವಲ್ಪ ವಯಸ್ಸಾಗಿತ್ತು. ಹಾಗೆಯೇ ಒಂದು ದಿನ ನಡೆಯುವಾಗ ಅಕಸ್ಮಾತ್ ಕೈತಾಗಿ ಚಾರ್ಜ್ಗಿಟ್ಟಿದ್ದ ಮೊಬೈಲ್ ಕೆಳಗೆ ಬಿತ್ತು. ಶಬ್ದ ಕೇಳಿ ಮಗ ಓಡಿ ಬಂದ. ನಿನ್ನೆ ತಾನೇ ಖರೀದಿಸಿದ್ದ ಲಕ್ಷ ಬೆಲೆಯ ಮೊಬೈಲ್ ಬಿತ್ತು ಹುಡಿಯಾಗಿತ್ತು. ಮಗ ಕೋಪದಿಂದ ಅಮ್ಮನಿಗೆ ಸಿಕ್ಕಾಪಟ್ಟೆ ಬೈದ. ಕಾಣಲಿಲ್ಲ ಮಗ ಅಂದ್ರು. ಕಣ್ಣು ಕಾಣದಿದ್ದರೆ ಒಂದೆಡೆ ಕೂರ್ಲಿಕ್ಕಾಗಲ್ವೇ? ಮತ್ತೆ ಗದರಿಸಿದ. ಅಮ್ಮ ಮೌನಿಯಾದಳು. ಕಣ್ಣಿನಿಂದ ಹರಿದ ನೀರು ನೆರಿಗೆ ಹಿಡಿದ ಗಲ್ಲಗಳ ಮೂಲಕ ಹರಿದು ಹೋಯಿತು. ಸೊಸೆ ಬಂದು ಗಂಡನಿಗೆ ಬೈದ್ಲು. ಆಕಾಶ ಬಿದ್ದು ಹೋಯ್ತಾ? ತಪ್ಪಿ ಅಮ್ಮನ ಕೈಯಿಂದ ಬಿದ್ದದ್ದು ತಾನೆ. ಅಮ್ಮನಿಗೆ ಯಾರಾದರೂ ಬೈತಾರ? ನಿನ್ಗೇನು ಗೊತ್ತು ಹಣದ ಮಹತ್ವ? ನೀನು ಸುಮ್ಮನಿರು. ಅಮ್ಮ ಅಳುತ್ತಾ ತನ್ನ ಕೋಣೆಗೆ ಹೊರಟಳು. ಮಗ ಮತ್ತೆ ಬೈಯುತ್ತಾ ಕೆಲಸದ ಕಡೆ ಹೊರಟ. ಅಮ್ಮನನ್ನು ಸೊಸೆ ಸಮಾಧಾನ ಮಾಡಿದಷ್ಟು ಮತ್ತೆ ಮತ್ತೆ ಹತ್ರು. ಸ್ವಲ್ಪ ಸಮಯದ ಬಳಿಕ ಅಮ್ಮ ಹೊರಡಲನುವಾದರು. ಸೊಸೆ ಎಲ್ಲಿಗಮ್ಮ ಹೋಗ್ತೀರಿ ಕೇಳಿದ್ಲು. ಇಲ್ಲಮ್ಮ, ಪೇಟೆಗೆ ಹೋಗಿ ಬರ್ತೇನೆ. ರಾತ್ರಿ ಮಗ ಬರುವಾಗ ಸೊಸೆ 2,000 ಸ್ವಲ್ಪ ನೋಟನ್ನು ಗಂಡನಿಗೆ ಕೊಡುತ್ತಾ, ಇದು ಅಮ್ಮ ಕೊಟ್ಟದ್ದು. ದೇಹದಲ್ಲಿ ಉಳಿದಿದ್ದ ಕಿವಿಯೋಲೆ ಮಾರಿ ಬಂದಿದ್ದಾರೆ. ನಿಮಗೆ ಕೊಡಲು ಹೇಳಿ ಊಟ ಮಾಡಿ ಮಲಗಿದ್ದಾರೆ. ದಯವಿಟ್ಟು ಇದನ್ನು ಬೆಳಿಗ್ಗೆ ಚಿನ್ನದಂಗಡಿಗೆ ಕೊಟ್ಟು ಕಿವಿಯೋಲೆ ತನ್ನಿ. ನಿಮ್ಮ ಅಪ್ಪ ಹೇಳಿದ್ರಂತೆ ಅಮ್ಮನಲ್ಲಿ, ನೀನು ಸತ್ತ ಬಳಿಕ ಕಿವಿಯಿಂದ ತೆಗೆದರೆ ಸಾಕೆಂದು. ಮಗ ಕೂಡ್ಲೇ ಬೈಕ್ ಸ್ಟಾರ್ಟ್ ಮಾಡಿ ಚಿನ್ನದಂಗಡಿಯವನ ಮನೆಗೆ ಹೋಗಿ, ನನಗೆ ಈಗಲೇ ಕಿವಿಯೋಲೆ ಮರಳಿ ಕೊಡಬೇಕು. ನನ್ನಿಂದ ತಾಯಿಗೆ ಅನ್ಯಾಯವಾಗಿದೆ. ಅಂಗಡಿಯವ ಪರಿಸ್ಥಿತಿ ಮನಗಂಡು ಮರಳಿ ಕಿವಿಯೋಲೆ ನೀಡಿದ. ರಾತ್ರಿ ಇಡೀ ಮಗ ವಿಲ ವಿಲ ಒದ್ದಾಡಿದ. 1-2 ಸಲ ಅಮ್ಮನಲ್ಲಿ ಕ್ಷಮೆ ಯಾಚಿಸಲೆಂದು ಕೋಣೆಗೆ ತೆರಳಿದ. ಅಮ್ಮ ಗಾಢ ನಿದ್ರೆಯಲ್ಲಿದ್ದರು. ಬೆಳಗಾಗಲು ಕಾಯುತ್ತಾ ಕುಳಿತ. ಬೇಗನೆ ಎದ್ದು ಅಮ್ಮನ ಕೋಣೆಗೆ ಹೋದ. ಅಮ್ಮ ಇನ್ನೂ ಗಾಢ ನಿದ್ರೆಯಲ್ಲಿದ್ದರು. ಅಮ್ಮ ಅಮ್ಮ ಎಂದು ಮುಟ್ಟಿ ಕರೆದ. ಅಮ್ಮ ಮಾತನಾಡಲಿಲ್ಲ. ಅಮ್ಮ ಕೋಪವ? ನನ್ನ ಕ್ಷಮಿಸಮ್ಮ, ನನ್ನ ಮನ್ನಿಸಮ್ಮ ಎಂದು ಮುಖದ ಬಳಿ ಹೋದ. ಅಮ್ಮನ ಪ್ರಾಣ ಪಕ್ಷಿ ರಾತ್ರಿ ನಿದ್ದೆಯಲ್ಲಿಯೇ ಹಾರಿ ಹೋಗಿತ್ತು. ಅಮ್ಮ ಅಮ್ಮ. ಅಮ್ಮನ ಕಿವಿಯೋಲೆ ಕೈಯಿಂದ ಜಾರಿ ಕೆಳಗೆ ಬಿತ್ತು. ವಬಿಲ್ವಾಲಿದೈನಿ ಇಹ್ಸಾನ ಇಮ್ಮಾ ಯಬ್ಲುಗನ್ನ ಇಂದಕಲ್ ಕಿಬರ ಅಹದುಹುಮಾ ಔ ಕಿಲಾಹುಮಾ ಫಲಾ ತಕುಲ್ ಲಹುಮಾ ಉಫ್ಫಿನ್ ವಲಾ ತನ್ಹರ್ಹುಮಾ ವಕುಲ್ ಲಹುಮಾ ಕೌಲನ್ ಕರೀಮಾ. ಮಾತಾಪಿತರೊಡನೆ ಸೌಜನ್ಯದಿಂದ ವರ್ತಿಸಿರಿ ಎಂದು ನಿನ್ನ ಪ್ರಭು ವಿಧಿಸಿರುವನು. ಅವರ ಪೈಕಿ ಒಬ್ಬರು ಅಥವಾ ಅವರಿಬ್ಬರು ವೃದ್ಧರಾಗಿ ನಿನ್ನ ಬಳಿಯಲ್ಲಿದ್ದರೆ ಅವರಿಗೆ ಛೇ ಎಂದು ಹೇಳದಿರು. ಅವರನ್ನು ಜರೆಯದಿರು. ಅವರೊಂದಿಗೆ ಗೌರವಪೂರ್ವಕವಾಗಿ ಮಾತನಾಡು.